ಸರ್, ದಿವಂಗತ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯ ಕೇಳಿದ್ರು. ನಾವು ಹಂಗೆ ದಕ್ಷಿಣ ಭಾರತ ಕೇಳ್ತಾ ಇದ್ದೇವೆ, ನಮಗೆ ತೆರಿಗೆಯಲ್ಲಿ ಇದು ಕೊಟ್ಟಿಲ್ಲ. ನೋಡ್ರಿ, ಪ್ರತ್ಯೇಕ ರಾಜ್ಯ ಕೇಳೋದು ಬೇರೆ. ಉಮೇಶ್ ಕತ್ತಿ ಅವ್ರು ಕೇಳಿದ್ದರೆ ತಪ್ಪೇನಿಲ್ಲ. ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ. ಆದರೆ ಪ್ರತ್ಯೇಕ ದೇಶ ಬೇಡುವಂಥದ್ದು ದೇಶದ್ರೋಹಿ ಕೆಲಸ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೂರಾರು ವರ್ಷ ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿದೆ. ಅದಕ್ಕೆ ಕಾರಣ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯರು, ಲೋಕಮಾನ್ಯ ತಿಲಕರು, ನೇತಾಜಿ ಸುಭಾಷ್ ಚಂದ್ರ ಬೋಸರು, 565 ರಾಜ ಮಹಾರಾಜರು ಅಂತಹ ಭಾರತವನ್ನು ಒಕ್ಕೂಟು ಮಾಡಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಹರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ 370ನೇ ಕೊಟ್ಟರು. ನೆಹರೂನ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಒಡೆದು ಕೊಟ್ಟರು. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ದೇಶ ಹೊಡಿಲಿಕ್ಕೆ. ದೇಶ ಜೋಡಿಸಿದಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಕಾಂಗ್ರೆಸ್ನವ್ರು ಹೇಳ್ತಾರ, ದೇಶವನ್ನು ಕಟ್ಟಿದವ್ರು ಕಾಂಗ್ರೆಸ್ನವರು, ಬಿಜೆಪಿ ಅವ್ರ ಕೊಡುಗೆ ಏನಿದೆ ಸ್ವತಂತ್ರ ಆಗ್ಲಿಕ್ಕೆ ಅಂತ ಕೇಳ್ತಾರ. ಅವರು ಸ್ವತಂತ್ರ ಆಗಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ. ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಘಟನೆ. ಅದು ರಾಜಕೀಯ ಲಾಭ ತಗೋಬಾರ್ದತ್ತೇಳಿ ಗಾಂಧಿಯವರು ಸಹ ಏನು ಹೇಳಿದ್ರು, ಸ್ವಾತಂತ್ರ್ಯ ಸಿಕ್ತು, ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಮಾಡಿರತ್ತೇಳಿ ಗಾಂಧಿಯವರು ಕರೆ ಕೊಟ್ಟರು. ಯಾಕಂದರೆ ಇದರ ಲಾಭ ತೊಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಅಂತ ಹೇಳಿ ನೀವು ದೇಶದ ಜನರನ್ನು ಲೂಟಿ ಮಾಡ್ತೀರಿ ಅಂಥೇಳಿ ಏನು ಗಾಂಧಿಯವರು ಹೇಳಿದರು. ಇವತ್ತು ಸತ್ಯ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷ ಇರಲಿಲ್ಲ. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೇವಾರವರು ಸಹ ಆ ಒಂದು ಹೋರಾಟದಲ್ಲಿ ಇದ್ದರು. ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರು ಇದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು. ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂಥ ಸಂಘಟನೆಗಾಗಿದ್ದರು. ಇಂಥ ವಿದೇಶಿ ಒಂದು ಹೆಣ್ಣು ಇರುವಂಥ ಸಂಘಟನೆಯಲ್ಲಿ ಅವರು ಇರಲಿಲ್ಲ. ಸರಿ.